ನಾವು ಜಾರಿಗೆ ತಂದಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನಾರ ಸೋತೋದ್ರೆ ಗ್ಯಾರಂಟಿಗಳು ವಾಪಸ್ ಅನ್ನೋ ರೀತಿ ಮಾತಾಡಿದ್ದಾರೆ. ಅಂದ್ರೆ ಚುನಾವಣೆಗೆ ಮುಂಚೆನೆ, ಯುದ್ಧಕ್ಕೆ ಮುಂಚೆನೆ ಸೋಲೊಪ್ಕೊಂಡಂಗಾಗಿದೆ. ಅಂದ್ರೆ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು. ಇವಾಗ ಕಾಂಗ್ರೆಸ್ ಅವ್ರ ಬಾಯಲ್ಲೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ, ಕರ್ನಾಟಕದಲ್ಲಿ ಲೋಕಸಭೆ 28 ಸ್ಥಾನನು ಬಿಜೆಪಿ ಗೆಲ್ಲುತ್ತೆ ಅನ್ನೋ ಒಂದು ಮಾತು ಇವತ್ತು ಕಾಂಗ್ರೆಸ್ ಶಾಸಕರ ಬಾಯಿಗಳಲ್ಲೇ ಬರ್ತಾ ಇದೆ. ಅಂದ್ರೆ ಅದು ಬಾಲಕೃಷ್ಣ ಅವರು ಅವರ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರ ಪರವಾಗಿ ಹೇಳಿರುವಂತ ಹೇಳಿಕೆ ಅಂತ ಅನ್ಸುತ್ತೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನೀವಾದ್ರೂ ಅಟ್ಲೀಸ್ಟ್ ಮೋದಿ ಅವ್ರು ಮತ್ತೆ ಪ್ರಧಾನಿ ಆಗ್ತಾರೆ, ಬಿಜೆಪಿ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ರಲ್ಲ, ಒಪ್ಕೊಂಡಿದ್ದೀರಾ. ಆದ್ರೆ ಯುದ್ಧಕ್ಕೆ ಮುಂಚೆನೆ ಸೋಲನ್ನು ಒಪ್ಕೊಂಡಂಗೆ ಅಂತ ನನಗನ್ಸ್ತಾ ಇದೆ. ಮತ್ತು ಇವತ್ತು ದೇಶದಲ್ಲಿ INDA ಪಾರ್ಟಿ ಏನಿದೆ ಅದು ಒಡೆದು ಚೂರ್ ಆಗೋಟಿದೆ. ಪ್ರಬಲವಾಗಿದ್ದಂಥವ್ರು ಅವ್ರಿಗೆ ಮಮತಾ ಬ್ಯಾನರ್ಜಿ ಮತ್ತು ನಿತೀಶ್ ಕುಮಾರ್ ಅವರು, ಆಮ್ ಆದ್ಮಿ ಅವರು, ಇನ್ನು ಉಳಿದವರೆಲ್ಲ ಸಣ್ಣ ಪುಟ್ಟದವರು, ಅವರೇ ಇವತ್ತು ಅಲ್ಲಿ ಖಾಲಿ ಮಾಡಿರೋದ್ರಿಂದ ಇವತ್ತು INDA ಏನಿದೆ ಅದು ಛಿದ್ರ ಆಗಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಯಾರೂ ಕೂಡ ಈ ಅಲೈನ್ಸ್ಗೆ ಬರಕ್ಕೆ ತಯಾರಿಲ್ಲ. ಆದ್ರಿಂದ ನಮ್ಮ ಟಾರ್ಗೆಟ್ ಏನಿದೆ, ದೇಶದಲ್ಲಿ 400 ಸೀಟುಗಳನ್ನ ಲೋಕಸಭೆಯಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತಿದೆ. ಅದು ಟಾರ್ಗೆಟ್ ಅನ್ನ ರೀಚ್ ಆಗುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾವು ಜಾರಿಗೆ ತಂದಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನಾರ ಸೋತೋದ್ರೆ ಗ್ಯಾರಂಟಿಗಳು ವಾಪಸ್ ಅನ್ನೋ ರೀತಿ ಮಾತಾಡಿದ್ದಾರೆ. ಅಂದ್ರೆ ಚುನಾವಣೆಗೆ ಮುಂಚೆನೆ, ಯುದ್ಧಕ್ಕೆ ಮುಂಚೆನೆ ಸೋಲೊಪ್ಕೊಂಡಂಗಾಗಿದೆ. ಅಂದ್ರೆ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು. ಇವಾಗ ಕಾಂಗ್ರೆಸ್ ಅವ್ರ ಬಾಯಲ್ಲೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ, ಕರ್ನಾಟಕದಲ್ಲಿ ಲೋಕಸಭೆ 28 ಸ್ಥಾನನು ಬಿಜೆಪಿ ಗೆಲ್ಲುತ್ತೆ ಅನ್ನೋ ಒಂದು ಮಾತು ಇವತ್ತು ಕಾಂಗ್ರೆಸ್ ಶಾಸಕರ ಬಾಯಿಗಳಲ್ಲೇ ಬರ್ತಾ ಇದೆ. ಅಂದ್ರೆ ಅದು ಬಾಲಕೃಷ್ಣ ಅವರು ಅವರ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರ ಪರವಾಗಿ ಹೇಳಿರುವಂತ ಹೇಳಿಕೆ ಅಂತ ಅನ್ಸುತ್ತೆ. ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನೀವಾದ್ರೂ ಅಟ್ಲೀಸ್ಟ್ ಮೋದಿ ಅವ್ರು ಮತ್ತೆ ಪ್ರಧಾನಿ ಆಗ್ತಾರೆ, ಬಿಜೆಪಿ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ರಲ್ಲ, ಒಪ್ಕೊಂಡಿದ್ದೀರಾ. ಆದ್ರೆ ಯುದ್ಧಕ್ಕೆ ಮುಂಚೆನೆ ಸೋಲನ್ನು ಒಪ್ಕೊಂಡಂಗೆ ಅಂತ ನನಗನ್ಸ್ತಾ ಇದೆ. ಮತ್ತು ಇವತ್ತು ದೇಶದಲ್ಲಿ INDA ಪಾರ್ಟಿ ಏನಿದೆ ಅದು ಒಡೆದು ಚೂರ್ ಆಗೋಟಿದೆ. ಪ್ರಬಲವಾಗಿದ್ದಂಥವ್ರು ಅವ್ರಿಗೆ ಮಮತಾ ಬ್ಯಾನರ್ಜಿ ಮತ್ತು ನಿತೀಶ್ ಕುಮಾರ್ ಅವರು, ಆಮ್ ಆದ್ಮಿ ಅವರು, ಇನ್ನು ಉಳಿದವರೆಲ್ಲ ಸಣ್ಣ ಪುಟ್ಟದವರು, ಅವರೇ ಇವತ್ತು ಅಲ್ಲಿ ಖಾಲಿ ಮಾಡಿರೋದ್ರಿಂದ ಇವತ್ತು INDA ಏನಿದೆ ಅದು ಛಿದ್ರ ಆಗಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಯಾರೂ ಕೂಡ ಈ ಅಲೈನ್ಸ್ಗೆ ಬರಕ್ಕೆ ತಯಾರಿಲ್ಲ. ಆದ್ರಿಂದ ನಮ್ಮ ಟಾರ್ಗೆಟ್ ಏನಿದೆ, ದೇಶದಲ್ಲಿ 400 ಸೀಟುಗಳನ್ನ ಲೋಕಸಭೆಯಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತಿದೆ. ಅದು ಟಾರ್ಗೆಟ್ ಅನ್ನ ರೀಚ್ ಆಗುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.